ಈ ಹೊಸ ಬಿಲ್ ಅಂತಂದಂತಿದೆ. ಇದೇ ಇರಿಸಲೇನು? ಆಹಾ, ಬಿಡು ಉತ್ತರ. ಈ ಕೋಮಲವಾದ ಹಸ್ತಗಳಿಗೆ ಸೂಕ್ತವಾದ ಕಾರ್ಯ ಇದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂಗಳಿಂದ ಎದೇರಿಸಿ ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಬಿಡು. ಮರ್ಮನ ಶಾಯಿಣಿ, ನಿನ್ನ ಹೃದಯದಲ್ಲಿ ನನಗೆ ಆಶ್ರಯವನ್ನು ಒಂದೇ ಎಷ್ಟೊಂದು ಪ್ರೇಮದ ಮಾತುಗಳು. ಏನು ಕತೆ? ಇದು ಉಪಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವಿಲ್ಲ. ಪ್ರಪಂಚದ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧೆಯೇ ಬೇರೆ, ಹಾಸ್ಯಮಯಿ ಗಾನಪ್ರಿಯೆಯಾದ ಈ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಾಣೇಶ್ವರ ಸ್ವಾಮಿ, ಉತ್ತರ ನಿಜವನ್ನು ನಾನು ಹೇಳಿದೆನು. ಹೃದಯ ರಾಜನೇ ನಿನಗೆ ಏನಾದ್ರು ಹೃದಯ ರಾಜನೇ ಜಾಣ ರಾಜನೇ ರಾಗ ಸಾಮ್ರಾಜದ ರಾಜನೇ ರಾಗ ಸೌಂದರ್ಯ ಕುಣಿಸಿದೆ ಕಣಿಸಿದೆ ಹಾಡಿನಿಂದ
ಎದೆಯಲ್ಲಿ ತನ ನರತಿ ಗಾನ ಹೃದಯ ರಾಜನೇ ಜಾಣ ರಾಜನೇ ರಾಗ ಸಾಮ್ರಾಜ್ಯದ ರಾಜ ಒಬ್ಬನಾದ ವಿಧಾತನು ಇಬ್ಬರು ಉತ್ತರ ನಿರ್ಮಿಸಿರುವುದು. ಇದುವರೆಗೆ ಹಾಸ್ಯಮಯಿಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತೃಣವೀರ, ಯುದ್ಧವು ಕ್ಷತ್ರಿಯ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ಪ್ರಾಣೇಶ್ವರ ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲ ಅಂತ ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ಮೀರಿ ಒಂದು ತೊಟ್ಟು ಕಂಬನಿ ಭೂಮಿ ಮೇಲೆ ಬಿದ್ದರೆ ನನ್ನ ಕೈಯಾರ ಕಣ್ಣುಗಳನ್ನು ಕಿತ್ತು ಈ ನಿಮ್ಮ ಚರಣಕ್ಕೆ यद जलन हुई नबाना परा सिरे सविगाना यद जलन हुई नबाना ಕದನ ಈ ಮೇಹ ಮಧು
ಆಹಾ, ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಈ ಸ್ವರ್ಗದ ಆನಂದ ಕೇಳಿ ಧನ್ಯೇ ಉತ್ತರ ಧನ್ಯೇ. ಆರ್ಯಾವೃತದಲ್ಲಿ ನೀನು ನಾರಿ ರತ್ನಳು, ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಕೀರ್ತಿ, ಗೌರವ, ಸಂಪತ್ತು. ಹಾಗಾದರೆ ನಿನಗೆ ಯಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ದುಃಖದ ಆವೇಗವನ್ನು ಹೃದಯದಲ್ಲಿ ಅಡಗಿಸಿ ಇಟ್ಟುಕೊಂಡು ಒಂದು ಹನಿ ಕಣ್ಣೀರನ್ನು ಧರೆಗೆ ಉರುಳಿಸದೆ ಸಾಹಸಮುಖಿಯರಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರೋರು. ಅವರಿಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಪ್ರಾಣೇಶ್ವರ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಲಾಗದ ಮಡದಿಯಾರು. ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆ ಕೇಳಿ ಆನಂದ ಭಾಷೆ ಸುರಿಸಿದ ಮಾತೆಯಾರು. ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನದ ಸರ್ವಸ್ವ.
ಹಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಹೋರಾಡಿ ವಿಜಯಶಾಲಿಯಾಗಿವೆ. ಮನದಿನಿಯರನಲ್ಲೇ 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 ವಿನಯದೊಳು ಜೊತೆ ಸೇರಿ ವಿನಯದೊಳು ಜೊತೆ ಸೇರಿ ಆವಾಡುವ ಬಾರೆ ನಯನ ಮನೋಹರಿ ನಯ ಗುಣವಂತೆ ನಯನ ಮನೋಹರಿ ಗುಣವಂತೆ ಅನಂತ ಸುಂದರಿ ವಿನೋದ ತೋರಿ ಅನಂತ ಸುಂದರಿ ವಿನೋದ ತೋರಿ ನಾವಾಡುವ ಬಾರೆ ಅಸಮಯ ರಾತ್ರಿಯ ಮಧುಮಂಚದಲ್ಲಿ ಅಸಮಯ ರಾತ್ರಿಯ ಮಧುಮಂಚದಲ್ಲಿ ತಾರಾ ಚಂದಿರನ ತಾರಾ ಚಂದಿರನ ಜೊತೆಯಾಗುವ ಮಾರ ವಾಸುದೇವ, ಉಭಯ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಂದಿಗೆ ಹೋರಾಡಲು ಸಿದ್ಧವಾಗಿರುವ ವೀರರನ್ನು ಒಂದು ಬಾರಿ ತೋರಿಸು. ನಿಶ್ಚಯ ಅರ್ಜುನ. ವಿಜಯ ಜವದನಿ ಚಿಜೈ ಮೆರವಿ ರಣಭೂಮಿಯ ಪರಿಯ ವಿಜಯ ದೇವಾ 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 ನೋಡಲಾರೆನೋ ದೇವಾ ರಣಭೂಮಿಯ ಪರಿಯ ದೇವಾ ಭೀಕರ ಜಯ ಧ್ವನಿ ಪರ
ಮುರಿತ ಅಹಿತ ನಿವಾಯುತ ದುರ್ಗ ಗಜ ಸಹಿತ ಋಷಭ ವಿಭವ ಮುಕ್ತ ದುಯಿತ ರೋಗಿ ಕುಲ ಮಹಾತ್ಮ ಕಿಲ್ಲ ದುಯಿತ ರೋಗಿ ಕುಲ ಮಹಾತ್ಮ ಕಿಲ್ಲ ಉಪಬರಿತ ಗುರು ವಿಜಯ ಪರಿತಲಿತ ಉಪಬರಿತ ಗುರು ವಿಜಯ ಪರಿತಲಿತ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ. ಇತ್ತ ನೋಡುಪಾತ ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಉಲ್ಮಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡುಪಾತ ಕೌರವನು ತನ್ನ ಪ್ರಿಯಕರಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವರೆ ಕೌರವನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಸ್ವಲ್ಪ ಮುಂದೆ ನಿಂತಿರುವವನೇ ಅಶ್ವತ್ಥಾಮನು. ದ್ರೋಣನು ಅವನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯನ್ನು ನಿಂತಿರುವನೇ, ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡುಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನರೆಗೂದಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಮುಕುಟವು ಏಳುಗುತ್ತಿರುವುದು ನೋಡುಪಾರ್ಥ. ಆತನು ನಿಮ್ಮ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಾನ್ ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ನಾಲಿಗೆಯು ಒಣಗಿರುವುದು, ಗಾಂಡೀವವು ಕೈಯಿಂದ ಕಳಿಸಿತು, ಶರೀರದಲ್ಲಿ ಕಂಪನವು ಹುಟ್ಟುತ್ತಿರುವುದು. ಈಗ ನಾನು ನೋಡುತ್ತಿರುವುದೇನೆಂದು ಪರಮಾತ್ಮ. ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಸಮರದಿ ಸೆಣೆ ಸಾಡೆನಾ ಬಾಂಧವರ ಶಿರ ಛೇದಿಸೆನಾ. ಗುರು ಬಾಂಧವರ ಶಿರ ಛೇದಿಸೆನಾ. ಗುರು ಬಾಂಧವರ ಶಿರ ಛೇದಿಸೆನಾ. ಗುರು ಬಾಂಧವರ ಶಿರ ಛೇದಿಸೆನಾ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಸಮರದಿ ಸೆಣೆ ಸಾಡೆನಾ. ಜಾರುತ್ತಿದೆ ಗಾಂಡೀವ, ಸುಮುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮದೀನ ನಾನಾದೆ ಪದವ ತೋರಿಸಬೇಡ, ಮದೀನ ನಾನಾದೆ ಪದವ ತೋರಿಸಬೇಡ.
ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಸ್ವಜನವಧೆಯು ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರನ್ನ ಯಾರು ವಧಿಸುವುದು ಅರ್ಜುನ? ಮಾನವನು ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಚರಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಅವಸಾನವಲ್ಲ ಪಾರ್ಥ. ಅವಶ್ಯವಾಗಿ ಬೇಕಾಗುವುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು ಪಾರ್ಥ. ಜನಾರ್ದನ, ಬೇಡ ಮಾಧವ, ಗುರು ಬಾಂಧವರ ಶಿವ ಕಡಿಯಲಾರೆ, ಗುರು ಬಾಂಧವರ ಶಿವ ಕಡಿಯಲಾರೆ, ಗುರು ಬಾಂಧವರ ಶಿವ ಕಡಿಯಲಾರೆ, ಗುರು ಬಾಂಧವರ ಶಿವ ಕಡಿಯಲಾರೆ, ನರಕ ಬಾರಿಯಾಗಿ ಮರಳಲಾರೆ ಬೇಡ ಮಾಧವ, ಬೇಡಿಕೊಂಡೆ ಬೇಡ ಮಾಧವ, ಕರದೆ ಗಾಂಡಿ ಗಾವಾಗರೆ ದೇವ, ಕರದೆ ಗಾಂಡಿ ಗಾವಾದರಿಸಲಾರೆ ದೇವ, ಕರದಿ ಗಾಂಡಿ ವಾವಾದರಿಸಲಾರೆ ದೇವ, ಮರಳು ಮಾತಿದಲ್ಲ, ಮರಳು ಮಾತಿದಲ್ಲ, ಸ್ಥಳವ ಮುಗಿಯದೆ ಮಾಧವ, ಬೇಡಿಕೊಂಡೆ ಬೇಡ ಮಾಧವ, ಆದಿಯಲ್ಲಿ ಕುಳಿತು ಮಧ್ಯದಲ್ಲಿ ರಕ್ಷೆ, ಆದಿಯಲ್ಲಿ ಕುಳಿತು ಮಧ್ಯದಲ್ಲಿ ರಕ್ಷೆ, ಆದಿಯಲ್ಲಿ ಕುಳಿತು ಮಧ್ಯದಲ್ಲಿ ರಕ್ಷೆ, ಆದಿಯಲ್ಲಿ ಕುಳಿತು ಮಧ್ಯದಲ್ಲಿ ರಕ್ಷೆ, ಅಂತ್ಯದಲ್ಲಿ ಶಿಕ್ಷೆ, ಅಂತ್ಯದಲ್ಲಿ ಶಿಕ್ಷೆ, ಕೈಯನಾದ ಪಾತ ಹೇಳಿದ ನಮಗೆ ಜನಾರ್ದನ, ಯುದ್ಧದ ಹೆಸರೆತ್ತಿದ್ದರೆ ನನ್ನ ಹೃದಯವು ಕಂಪಿಸುವುದು. ದುಸ್ಸಾಹ ಶೈತ್ಯಾಧ್ಯಕೆಗಳಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವು. ನಾನು ಏಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ದಾರಿ ಇಲ್ಲವೋ? ಅರ್ಜುನ,
ಸಧರ್ಮ ಪಾಲನೆಯನ್ನಾದರೂ ಪ್ರಾಣಗಳನ್ನು ತ್ಯಜಿಸಬಹುದು. ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನಿಸುವೆ. ಅಕೀರ್ತಿ ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರ. ಆದುದರಿಂದ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ, ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಪ್ರಶ್ನನಾಗದಂತೆ ಒಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವ ಜಾರ್ಗದ ಜೀವನದ ಏಕಮಾತ್ರ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಪರಮಾತ್ಮ, ನಿನ್ನ ದಿವ್ಯ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹೊರೆಯಿತು. ಹೇಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನ ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ಒಂದು ಬಳಲಿಯೇ, ದಾರಿ ಕಾಣದೆ ಒಂದು ಬಳಲಿಯೇ, ಶಾಂತಿಯ ಕರುಣಿಸುತ್ತಿ ರಾಧಾ ರಮಣ, ಮುಕ್ತಿಯ ಕರುಣಿಸುತ್ತಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ವಿನಯದಿ, ಜೋಡಿಸಿ ಕರಗಳ ಬೇಡುವೆ ವಿನಯದಿ, ಮಾಡು ಕೃಪೆಯನ್ನು ಅಮರನಂಗಳು, ಮಾಡು ಕೃಪೆಯನ್ನು ಪಾಮರನಂಗಳು, ಈಗ ರೂಪದ ಬೇಗೆಯನ್ನು ಈಗರ ರೂಪದ ಬೇಗೆಯನ್ನು ಸಹಿಸಿ, ಶರಣರ ಪೊರೆಯೋ ಜೀವನ ನಿಧಿಯೇ, ಕಾಣದೆ ಒಂದು ಬಳಲಿಯೇ, ಶಾಂತಿಯ ಕರುಣಿಸುತ್ತಿ ರಾಧಾ ರಮಣ, ಮುಕ್ತಿಯ ಕರುಣಿಸುತ್ತಿ, ವಂದಿಸುತ್ತಿ, ವಂದಿಸುತ್ತಿ. ಆಹಾ, ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು. ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು, ನನ್ನನ್ನು ಕೃತಾರ್ಥನಾಗಿ ಮಾಡು ಪರಮಾತ್ಮ. ಭಯವನ್ನು ಬಿಡು ಪ್ರಾಣಸಕ, ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ನಡೆ ಪಾರ್ಥ, ಮುಂದೆ ಹೋಗೋಣ. ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ಗೋವಿಂದ, ಆ ನಮಸ್ ಪಾರ್ವತಾವತೆ, ಶಿವ ನಮಸ್ ಪಾರ್ವತಾವತೆ.
ಅನುಮಾನಕ್ಕೆ ಏನೇ ಬರಲಿ. ಎಲ್ಲ ಆತ್ಮೀಯ ಕಲಾ ಬಂಧುಗಳೇ, ಕಲಾ ಪ್ರೇಮಿಗಳೇ, ಕಲಾ ಆರಾಧಕರೇ, ಕಲಾ ರಸಿಕರೇ, ನಿಮಗೆಲ್ಲರಿಗೂ ಸಹ MG ರಾಮಯ್ಯ ಕಲಾ ಬಳಗದ ವತಿಯಿಂದ ಆದರದ ಹೃದಯ ಸ್ಪರ್ಶಿ ಸ್ವಾಗತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಿ ಅಭ್ಯುತ್ಥಾನಮಧರ್ಮಸ್ಯ ತದಾಸ್ಮಾನಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬ ಶ್ರೀಕೃಷ್ಣ ಪರಮಾತ್ಮನ ಯುಕ್ತಿಯಂತೆ ಇಂದಿನ ಈ ಒಂದು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ನಮ್ಮ ಗ್ರಾಮವಾದ ಆನಂದನಗರದಲ್ಲಿ ಈ ನಾಟಕವನ್ನು ಯಶಸ್ವಿಯಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಲವಾರು ನಮ್ಮ ನೆಚ್ಚಿನ ಗಣ್ಯ ವ್ಯಕ್ತಿಗಳನ್ನು ಈ ಒಂದು ವೇದಿಕೆಗೆ ಆಹ್ವಾನಿಸುವುದು ನಮ್ಮ ಮೊದಲಿನಿಂದಲೂ ಬಂದಿರತಕ್ಕಂಥ ಒಂದು ವಾಡಿಕೆ ಮತ್ತು ಪ್ರತೀತಿ. ಅಂತಹ ಈ ಒಂದು ಸುಂದರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮೊದಲನೇದಾಗಿ ಮಾನ್ಯ ಶಾಸಕರನ್ನು ಮೊದಲು ಮಾಡಿಕೊಂಡು ಇಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳನ್ನು ನಾನಾದರೂ ಒಂದಾವರ್ತಿ ಸ್ವಾಗತ ಮಾಡಬೇಕು ಅಂತ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲಿದೆ. ಅಂಥ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವಾಗ ವೇದಿಕೆ ಮೇಲೆ ಅನೇಕ ಗಣ್ಯಾತಿ ಗಣ್ಯರು ಬಂದಿದ್ದಾರೆ. ಅವರಲ್ಲಿ ಏನಾದರೂ ಏರುಪೇರು ಆದರೆ ನನ್ನನ್ನು ಕ್ಷಮಿಸಿ ಅಂತ ಅಂದ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಅವರನ್ನು ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು, ಕರ್ನಾಟಕ ವೈದ್ಯ ರತ್ನ, ಕಲಾವಿದರು, ಆತ್ಮೀಯರು, ಗೌರವಾನ್ವಿತರು, ಮತ್ತೆ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ಜನಪ್ರಿಯರು, ಮತ್ತು ಕರ್ನಾಟಕ ವೈದ್ಯ ರತ್ನರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಸಾಹೇಬರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಹೃದಯ ಸ್ಪರ್ಶಿ ಸ್ವಾಗತ, ಸುಸ್ವಾಗತ. ಅಂತೆಯೇ ನಮ್ಮ ಬಂಧುಗಳು, ಸ್ವಾಮೀಜಿಗಳು ಆಗಿರ್ತಕ್ಕಂಥ ಸಿದ್ದರಾಜು ಸ್ವಾಮಿಗಳು, ಪಾಲನಹಳ್ಳಿ ಮಠ, ಹುಟ್ಟು ಕಲಾವಿದರು, ಅವರು ಸಹ ಈ ಒಂದು ವೇದಿಕೆಗೆ ಆಗಮಿಸಿದರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಈ ಒಂದು ನಾಟಕವನ್ನು ದಿವಂಗತ MG ರಾಮಯ್ಯನವರ ಸವಿನೆನಪಿಗೋಸ್ಕರ ಈ ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಇವರನ್ನು ಆರೈಸಬೇಕಾದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಇವರನ್ನು ಆಶೀರ್ವದಿಸಬೇಕು, ಆರೈಸಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕಳಕಳಿಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು MC ಜಯಣ್ಣನವರು, ಮುಖಂಡರು ಮಾಚನಹಳ್ಳಿ, ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ನಿಮ್ಮೆಲ್ಲರ ನೆಚ್ಚಿನ ಸ್ನೇಹಿತರು, ಕೊಡುಗೈದಾನಿ, ಯಾವಾಗಲೂ ಕೊಡೋದ್ರಲ್ಲಿ ಒಂದು ಸ್ವಲ್ಪ ಮುಂಚಿತವಾಗಿಯೇ ಇರ್ತಕ್ಕಂಥ ತೀರ್ಥಪ್ರಸಾದ್ರವರು, ಅವರು ಈ ನಾಟಕದ ನೇತೃತ್ವವನ್ನು ವಹಿಸಿದ್ದಾರೆ. ಮತ್ತು ಗಂಗರಾಮಯ್ಯನವರು BMTC ನಿರ್ದೇಶಕರು ಮಾಚನಹಳ್ಳಿ, ಮತ್ತು ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ತಾಲ್ಲೂಕು ಪಂಚಾಯಿತಿ ಸದಸ್ಯರು ಶ್ರೀ ವೀರಯ್ಯನವರು, ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಅಂದ್ಬಿಟ್ಟು ಅವರನ್ನು ಕಳಕಳಿಯವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಈ ಒಂದು ನಾಟಕಕ್ಕೆ ನಮ್ಮ MLC ಕಾಂತಣ್ಣನವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಆಗಮಿಸಿಲ್ಲ. ಶಿವಕುಮಾರ್ರವರು ಪ್ರಥಮ ದರ್ಜೆ ಗುತ್ತಿಗೆದಾರರು ಆಗಮಿಸಬೇಕಾಯಿತು, ಅವರು ಸಹ ಆಗಮಿಸಿಲ್ಲ. ಮತ್ತು BM ಮೋಹನ್ ಕುಮಾರ್ರವರು SLV ಎಂಟರ್ಪ್ರೈಸಸ್ ಮಾಲೀಕರು, ಜಾತ್ಯತೀತ ಜನತಾದಳದ ಹೋಬಳಿ ಘಟಕದ ಅಧ್ಯಕ್ಷರು, ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಹೃದಯ ಸ್ಪರ್ಶಿ ಸ್ವಾಗತ. ಮತ್ತು BM ಮೋಹನ್ ಕುಮಾರ್ರವರು BMS ಎಂಟರ್ಪ್ರೈಸಸ್ ಮಾಲೀಕರು, ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಸ್ನೇಹಿತರು, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ
BM ಶ್ರೀನಿವಾಸ್ ಅವರು, ಸಾರಿ MLA ರವರು, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೆ, ಸಾಹೇಬರು ನನ್ನ ಕಡೆ ಗಮನವನ್ನು ಹರಿಸ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೋಸ್ಕರ ಪರವಾಗಿಲ್ಲ, ನಾನು ಹೇಳಿದ ಮಾತುಗಳನ್ನೆಲ್ಲ ಕೇಳ್ತಾವ್ರೆ MLA ಅವರು. ಒಬ್ಬ ಚಿಕ್ಕ ಹುಡುಗ ಹೇಳಿದ್ರು ಕೇಳ್ತಾರೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ನಮ್ಮ MLA ಅವರು. ನೋಡಿ ನಮ್ಮ ಮಾತುಗಳನ್ನು ಎಷ್ಟು ಕ್ಲೀನಾಗಿ ಆಲಿಸ್ತಾವ್ರೆ ಅಂತ ಅಂದ್ಬಿಟ್ಟು. ಸಾರಿ, BM ಶ್ರೀನಿವಾಸರವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತರು, ಈ ಭಾಗದ ಲೀಡ್ರು, ಈ ಭಾಗಕ್ಕೆ ಬಹಳ ಚಿರಪರಿಚಿತರಾಗಿರತಕ್ಕಂಥವರು ಸುರೇಶ್ ರವರು, ಶಿವಗಂಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೈರೇಗೌಡರು ಕಳಲಘಟ್ಟ, ಬೈರೇಗೌಡರು ನನ್ನ ಆತ್ಮೀಯ ಸ್ನೇಹಿತರು ಚೆನ್ನಾಗಿನಪಾಳ್ಯ, ದಯವಿಟ್ಟು ವೇದಿಕೆ ಬರಬೇಕು. ಹಾಗೂ ದಯಾನಂದ ಸಾಗರ್ ಅವರು ಮತ್ತು ಗೋವಿಂದರಾವ್ ಚೆನ್ನಾಗಿನಪಾಳ್ಯ, ದಯಮಾಡಿ ವೇದಿಕೆಗೆ ಬನ್ನಿ. ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಸಿದ್ಧಗಂಗಮ್ಮ ತಮ್ಮಯ್ಯನವರು ತಾಲ್ಲೂಕು ಪಂಚಾಯಿತಿ ಸದಸ್ಯರು ಶಿವಗಂಗೆ, ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಲಕ್ಷ್ಮೀಶ್ರವರು ಲ್ಯಾಂಡ್ ಡೆವಲಪರ್ ಬೀರ್ಗನಹಳ್ಳಿ, ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಗಂಗಣ್ಣನವರು ನಿರ್ದೇಶಕರು ವೇದಿಕೆಯ ಮೇಲಿದ್ದಾರೆ, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. BP ಶ್ರೀನಿವಾಸ ಮೂರ್ತಿರವರು ಅಧ್ಯಕ್ಷರು ಕರವೇ, BP ಶ್ರೀನಿವಾಸರವರು BPS ಎಂಟರ್ಪ್ರೈಸಸ್ ಭಾರತೀಪುರ, ಶ್ರೀ V ಮಂಜುನಾಥ್ರವರು ಅಧ್ಯಕ್ಷರು ಕರವೇ ಸೋಂಪುರ, ವಾಸುದೇವ ಮೂರ್ತಿರವರು ಶಿಕ್ಷಕರು ಆನಂದನಗರ, ಗುಬ್ಬಣ್ಣ ಸ್ವಾಮಿರವರು ಪ್ರಧಾನ ಕಾರ್ಯದರ್ಶಿ ಭಾಜಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಸುರೇಶ್ ರವರು ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರ ಸಂಘ ದೇವರಸಹಳ್ಳಿ, ಹನುಮಂತರಾಜುರವರು ಉರಿಯಪ್ಪಂಪಾಳ್ಯ, ಪ್ರಕಾಶ್ ರವರು ಅಂಚೆಮನೆ, ಪುಟ್ಟಗಂಗಯ್ಯನವರು ತಾಲ್ಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬರ್ಗೇನಹಳ್ಳಿ, ಪರಮೇಶ್ವರವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬರ್ಗೇನಹಳ್ಳಿ, ಕಲೀಮುಲ್ಲಾರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಲಕ್ಕೂರು, NG ಪರಮೇಶ್ವರವರು ಗ್ರಾಮ ಪಂಚಾಯಿತಿ ಸದಸ್ಯರು ನರಸೀಪುರ, ರಘುವೀರ್ರವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಯಗ್ಗುಂದ, ಸಿದ್ದಲಿಂಗಪ್ಪನವರು ದಾಸಾರವರು ಉಪಾಧ್ಯಕ್ಷರು ಕರವೇ ಸೋಂಪುರ ಹೋಬಳಿ, ಶಶಿಧರ್ರವರು ಗಣೇಶ್ ಮೆಡಿಕಲ್ಸ್ ಎಡೆಹಳ್ಳಿ, ಮಹೇಶ್ರವರು ಅಧ್ಯಕ್ಷರು ಕರವೇ ವಿದ್ಯಾರ್ಥಿ ಘಟಕ, ಶ್ರೀಮತಿ ಗಂಗಮ್ಮ ರಾಮಬೈರೇಗೌಡರು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಚನಹಳ್ಳಿ, ಶ್ರೀನಿವಾಸ್ ರವರು ಗ್ರಾಮ ಪಂಚಾಯಿತಿ ಸದಸ್ಯರು ಸೀಗೆಪಾಳ್ಯ, ಶ್ರೀ ಬೈರೇಗೌಡರು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಚನಹಳ್ಳಿ, ದಿನೇಶ್ ರವರು ಯುವ ಮುಖಂಡರು ಗಂಗಿನಪುರ, ಮುಖ್ಯ ಅತಿಥಿಗಳು MG ರಾಮಕೃಷ್ಣಯ್ಯ ಮಾಜಿ ಅಧ್ಯಕ್ಷರು ಶಿವಗಂಗೆ, ಗಂಗೇಗೌಡರು ಮಾಚನಹಳ್ಳಿ, ನರಸಿಂಹಮೂರ್ತಿರವರು ಮಾಚನಹಳ್ಳಿ, ದೊಡ್ಡೇಗೌಡರು ಕಾರ್ಯದರ್ಶಿ ಮಾಚನಹಳ್ಳಿ, ಗಂಗರಾಜರವರು ವ್ಯವಸಾಯ ಸೇವಾ ಸಹಕಾರ ಸಂಘ ತ್ಯಾಮಗೊಂಡ್ಲು, ಕೆಂಪ ಬೈರೇಗೌಡರು ಶಿಕ್ಷಕರು ಮಾಚನಹಳ್ಳಿ, ಚೆನ್ನಪ್ಪನವರು ಅಧ್ಯಕ್ಷರು, ಲಕ್ಷ್ಮಣಗೌಡರು ಮಾಚನಹಳ್ಳಿ, ರಾಘವೇಂದ್ರವರು ಅಧ್ಯಕ್ಷರು ಕರುನಾಡ ಸೇನೆ ನೆಲಮಂಗಲ, ಗೋವಿಂದರಾಜರವರು ಶಿಕ್ಷಕರು, ಗಂಗರಾಜರವರು ಮರ್ಚೆಂಟ್, ಗಂಗರಾಜರವರು ಮಾಮ, ವೆಂಕಟೇಶ್ ಗೌಡರು ಮರ್ಚೆಂಟ್, ರಾಮಚಂದ್ರಯ್ಯನವರು, ನಿರಂಜನ್ನವರು, ಮುನಿಯಪ್ಪನವರು, ಹುಚ್ಚಬೈಲಪ್ಪನವರು, ಬೈಲಯ್ಯನವರು, ಚಿಕ್ಕಪಾತಯ್ಯನವರು, ಶ್ರೀನಿವಾಸರವರು, ಸೋಮಶೇಖರಯ್ಯನವರು, ಗೋಪಾಲಕೃಷ್ಣಯ್ಯನವರು, ಕೃಷ್ಣಪ್ಪನವರು, ಗೋಪಾಲಕೃಷ್ಣಯ್ಯನವರು BMTC, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಜಗದೀಶ್ ರವರು ಗ್ರಾಮ ಪಂಚಾಯಿತಿ ಸದಸ್ಯರು ನಿಡ್ವಂದ, ಪರಮೇಶ್ವರವರು ಗ್ರಾಮ ಪಂಚಾಯಿತಿ ಸದಸ್ಯರು ನಿಡ್ವಂದ, ಸಾದಿಕ್ ಪಾಷಾರವರು ನಿರ್ದೇಶಕರು PLD ಬ್ಯಾಂಕು, ಸುರೇಶ್ ರವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ವನ್ನೇನಹಳ್ಳಿ, ರಘುರವರು, ಕಲೀಂ ಪಾಷಾರವರು, ಶ್ರೀ ಪ್ರಕಾಶ್ ರವರು, ಅಂಜಿನಪ್ಪನವರು, ಶ್ರೀ ಶಿವರಾಮ್ರವರು, ಗಿರಿಯಪ್ಪನವರು ಪೊಲೀಸ್ ಇಲಾಖೆ ರಂಗೇನಹಳ್ಳಿ, ಶ್ರೀನಿವಾಸ ಮೂರ್ತಿರವರು, ಸತೀಶ್ ರವರು, ಶಿವಕುಮಾರ್ ರವರು, ಸಿದ್ದರಾಜುರವರು, ಹನುಮಂತಯ್ಯನವರು, ಮತ್ತು ಗೋಪಿನಾಥ್ರವರು, ನಿಮ್ಮೆಲ್ಲರ ಸ್ನೇಹಪ್ರಿಯ ಕಲಾಬಳಗದವರು, ಶ್ರೀ ಸುರೇಶ್ ರವರು, BP ಶ್ರೀನಿವಾಸ ಮೂರ್ತಿರವರು, ಕೆರೆಕತ್ತಿಗ್ನೂರು K ಮೂರ್ತಿರವರು, ಮರಿಗೌಡರು, ಹನುಮಂತರಾಜುರವರು, ಶ್ರೀ ರಾಜಶೇಖರಯ್ಯನವರು ಮಾದೇನಹಳ್ಳಿ, ಮರಿಯಪ್ಪನವರು ಶಿವಗಂಗೆ, ದೇವರಾಜರವರು ಪೆಮ್ಮನಹಳ್ಳಿ, ನರಸಿಂಹಮೂರ್ತಿರವರು ಮಾಚನಹಳ್ಳಿ, ನಯಾಜ್ ಖಾನ್ರವರು ಇಂದು ನಮ್ಮನ್ನು ರಂಜಿಸಲಿದ್ದಾರೆ. ನಯಾಜ್ ಖಾನ್ರವರು ಇವತ್ತು ಹಾಡೇ ಆಡ್ತೀನಿ, ಅಲ್ಲೊಂದು ಕಾರ್ಯಕ್ರಮದಲ್ಲಿ ಆಮೇಲೆ ಹೇಳ್ತೀನಿ. ನಯಾಜ್ ಖಾನ್ರವರು, ಶ್ರೀ ಕೃಷ್ಣೇಗೌಡರು ಕೆಂಪಳ್ಳಿ, ಶ್ರೀ ಸೋಮೇಶ್ವರ ಸ್ವಾಮಿರವರು ಮುಖಂಡರು ಮಾಚನಹಳ್ಳಿ, ದೊಡ್ಡೇಗೌಡರು, ದೇವರಾಜರವರು ಬಿಲ್ಲಿನಕೋಟೆ, ಕೃಷ್ಣಸ್ವಾಮಿನವರು ರಾಜ್ಯಾಧ್ಯಕ್ಷರು ವೀರಕನ್ನಡಿಗ, ಆಂಜಿನಪ್ಪನವರು, ಮುದ್ದಯ್ಯನವರು, ಕೃಷ್ಣಮೂರ್ತಿರವರು, ಪುರುಷೋತ್ತಮರವರು ನಿಡ್ವಂದ, ಮತ್ತು ಶಿವರಾಮ್ರವರು, ಶ್ರೀ ಗಿರಿಯಣ್ಣನವರು, ಶ್ರೀನಿವಾಸ ಮೂರ್ತಿರವರು, ಸತೀಶ್ ರವರು, ಶಿವಕುಮಾರ್ ಅವರು,
ಮೂರ್ತಿ ಗಾರೆ ಮತ್ತು ಮಧುರರವರು ಕೆಂಗಲ್ ಕೆಂಪವಳ್ಳಿ, ಪರಮೇಶ್ವರವರು, ಪುರುಷೋತ್ತಮರವರು, ಜಗದೀಶ್ರವರು, ಚಿಕ್ಕೇಗೌಡರು, ನರಸಿಂಹಮೂರ್ತಿ, ದೇವರಾಜ್ರವರು, ಕೃಷ್ಣೇಗೌಡರು, ನಾಗರಾಜು ಬೆಲ್ಮೆಟ್ರವರು, ಕುಮಾರ್ ಸಿಂಗಾಪುರ್ ಮಲೇಷಿಯಾ, ಬೈರೇಗೌಡರು ಹಾಂಗ್ಕಾಂಗು, ಬೈರೇಗೌಡರು ಚನ್ನನಾಯಕನಪಾಳ್ಯ, ದಯಾನಂದು, ಗೋವಿಂದರಾಜು, ಚೌಡಪ್ಪನವರು, ಹರೇಬೊಮ್ಮನಹಳ್ಳಿ, ಮೂರ್ತಿರವರು, ದೇವರಾಜುರವರು, ನಟರಾಜುರವರು, ಬೆಟ್ಟಳ್ಳಿ ಸೀನ್ಸ್, ನಾಗರಾಜುರವರು ಬೆಲ್ಮೆಟ್ಟು, 2 ಸರಿ ನಾಗರಾಜು ಬೆಲ್ಮೆಟ್ಟು, ಬೆಟ್ಸ್ವಾಮಿಗೌಡರು, ಉದಯರವರು, ಮತ್ತೆ ಅಲ್ಪಹಿಂಪಾಳ್ಯದ ವೆಂಕಟೇಶಣ್ಣನವರು, BSSN ಅಧ್ಯಕ್ಷರು, ಸಿದ್ದರಾಜುರವರು ಹೇಳ್ದೆ, ವೀರಣ್ಣನವರು ಅವಾಗಲೇ ಫಸ್ಟೇ ಹೇಳಿದೆ ಅವ್ರದ್ದು. ಇಟ್ಕೊಳ್ಳೋಣ. ಇನ್ನೊಂದು ಸರಿ ಕರಿತಾ ಇದ್ದೀನಿ. MG ಕೃಷ್ಣಯ್ಯನವರು, ಮಾಜಿ ಅಧ್ಯಕ್ಷರು, ಶಿವಗಂಗೆ, ಗಂಗೇಗೌಡರು, ಮಾಚನಹಳ್ಳಿ, ನರಸಿಂಹಮೂರ್ತಿರವರು, ದೊಡ್ಡೇಗೌಡರು, ಗಂಗರಾಜುರವರು, ಕೆಂಪ ಬೈರೇಗೌಡರು, ಚನ್ನಪ್ಪನವರು, ಲಕ್ಷ್ಮಣಗೌಡರು, ರಾಘವೇಂದ್ರರವರು, ಗೋವಿಂದರಾಜುರವರು, ಗಂಗರಾಜು ಮಾಮಾರವರು, ವೆಂಕಟೇಶ್ ಗೌಡರು, ರಾಮಚಂದ್ರಯ್ಯನವರು, ನಿರಂಜನವರು, ಮುನಿಯಪ್ಪನವರು, ಹುಚ್ಚು ಬೈಲಪ್ಪನವರು, ಬೈಲಯ್ಯನವರು, ಚಿಕ್ಕಪಾತಯ್ಯನವರು, ಶ್ರೀನಿವಾಸರವರು, ಸೋಮಶೇಖರವರು, ಗೋಪಾಲಕೃಷ್ಣಯ್ಯನವರು, ಕೃಷ್ಣಪ್ಪನವರು, ಶ್ರೀ ಗೋಪಾಲಕೃಷ್ಣಯ್ಯನವರು, ಇವರೆಲ್ಲರೂ ಸಹ ಕಾಲವನ್ನು ವಿಳಂಬ ಮಾಡದೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಾಟಕ ಇನ್ನೂ ಮುಂದುವರಿದ ಭಾಗ ಇದೆ. ದಯಮಾಡಿ ತಾವೆಲ್ಲರೂ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯವಾದಂಥ ಮನವಿಯನ್ನು ಮಾಡುತ್ತಾ ಇಂದಿನ ಈ ಕರೆಕ್ಟಾಗಿ ವಿಚಾರಕ್ಕೆ ಬರ್ತಾ ಇದ್ದೀವಿ. ಇಂದಿನ ಈ ನಾಟಕಕ್ಕೆ ಭಾವಪೂರ್ಣ ಅರ್ಥವನ್ನು ಕೊಟ್ಟು ನಿಮ್ಮನ್ನೆಲ್ಲ ಆಶೀರ್ವದಿಸಬೇಕಾಗಿರ್ತಕ್ಕಂಥವರು ನಿಮ್ಮೆಲ್ಲರ ನೆಚ್ಚಿನ ಪಾಲನಹಳ್ಳಿ ಮಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ದರಾಜು ಸ್ವಾಮಿಗಳವರು ಹುಟ್ಟು ಕಲಾವಿದರು. ಅಂತೆಯೇ ತಮ್ಮ ಮಠವನ್ನು ಚಿಕ್ಕದಾದ ಒಂದು ಮಠವನ್ನು ಕಟ್ಟಿದರೂ ಸಹ ಚೊಕ್ಕವಾಗಿ ನಡೆಸಿಕೊಂಡು ಬರ್ತಾ ಇರತಕ್ಕಂಥ ಒಬ್ಬ ಪ್ರಭಾವಿ ಸಂತರು. ಅಂತ ಒಬ್ಬ ಪ್ರಭಾವಿ ಸಂತರು ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮ 2 ಅನಿಸಿಕೆ ಅಭಿಪ್ರಾಯಗಳನ್ನು ಆಶೀರ್ವಚನವನ್ನು ವ್ಯಕ್ತಪಡಿಸಬೇಕು ಅಂತ ಅಂದ್ಬಿಟ್ಟು ಸ್ವಾಮೀಜಿಯವರಲ್ಲಿ ಕಳಕಳಿಯವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಓಂ ಗುರುಭ್ಯೋ ನಮಃ. ವಿಷ್ಣು ಭಕ್ತಂ ಸಮೋಪೇತಂ ಸ್ವರ್ಣವರ್ಣಮಹಿತಳೆ ಅನೇಕ ರತ್ನ ಸಂಭೂತಿ ಭೂಮಿದೇವಿ ನಮಸ್ತತೆ ಪ್ರತ್ವಿಧ್ಯಯಂ ಧೃತಾಲೋಕಿನಾ ದೃಷ್ಟಂ ತಂಚಧಾರಯಂ ತಿತಂ ಮಾಂ ದೇವಿ ಪವಿತ್ರ ಕೃಚಾಸನಂ. ಆನಂದನಗರ ಎಂಬತಕ್ಕಂತಹ ಈ ಒಂದು ಪುಟ್ಟ ಗ್ರಾಮದಲ್ಲಿ ರಾಮಯ್ಯ ಎಂಬತಕ್ಕಂತಹ ಕಲಾ ಬಳಗದ ವತಿಯಿಂದ ಅವರ ಒಂದು ಚಿರಸ್ಮರಣಾರ್ಥಕ್ಕೋಸ್ಕರವಾಗಿ ಕುರುಕ್ಷೇತ್ರ ಎಂಬತಕ್ಕಂತಹ ನಾಟಕವನ್ನು ಹಮ್ಮಿಕೊಂಡಿರುವುದು ಈ ಒಂದು ಪುಟ್ಟ ಗ್ರಾಮದಲ್ಲಿ ಬಹಳ ಸಂತೋಷದ ವಿಚಾರ. ಅವರು ಒಬ್ಬ ಹರಿಕಥಾ ವಿದ್ವಾಂಸರಾಗಿ ಅನೇಕ ನಾಟಕಗಳಲ್ಲಿ ಭಾಗಿಯಾಗಿ ಪಾತ್ರವನ್ನು ನಿರ್ವಹಿಸುತ್ತಾ ಕಲಾ ಪೋಷಕರಾಗಿಯೂ ಕೂಡ ಕಾಲವನ್ನು ಕಳೆದು ಉಪಾಧ್ಯಾಯರಾಗಿಯೂ ಕೂಡ ನಿವೃತ್ತಿಯನ್ನು ಹೊಂದು ಅಂತಹ ಒಂದು ಸನ್ನಿವೇಶವನ್ನು ನಮ್ಮ ಭರತಖಂಡದ ಅನೇಕ ಸ್ಮರಣ, ಚಿಂತನ, ಕೀರ್ತನ, ಸಖ್ಯ ಭಾವನೆಗಳು ಅನೇಕ ಋಷಿವರಿಯರು, ಸಾಧು ಸಂತರು, ಅನೇಕ ಮಹಾ ನಿರ್ದೇಶಕರು ಹಾಕಿಕೊಟ್ಟಂತಹ ಈ ಒಂದು ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಒಂದು ಕಲೆಯನ್ನು, ಒಂದು ಕಲಾ ಸಂಘವನ್ನು ಏರ್ಪಡಿಸಿ ಅವರ ಸ್ಮರಣಾರ್ಥಕ್ಕೋಸ್ಕರವಾಗಿ ಹಮ್ಮಿಕೊಂಡಿರುವಂತಹ ಈ ನಾಟಕಕ್ಕೆ ಆಗಮಿಸಿರತಕ್ಕಂತಹ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಮೂರ್ತಿಯವರೇ ಮತ್ತು ನೇತೃತ್ವವನ್ನು ವಹಿಸಿರ್ತಕ್ಕಂಥವರೇ, ಸಾರಥ್ಯವನ್ನು ವಹಿಸಿರ್ತಕ್ಕಂಥವರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾದಿಗಣ್ಯರೇ, ಮುಂಬದಿಯಲ್ಲಿರ್ತಕ್ಕಂಥ ಅನೇಕ ತಾತಮಾತೆಯವರೇ, ಗುರು ಹಿರಿಯರೇ, ತಾಯಿ ತಂದೆಗಳೇ, ಕಲಾಭಿಮಾನಿಗಳೇ, ಕಲಾಬಂಧುಗಳೇ, ಚಿರಸ್ಮರಣಾರ್ಥಕ್ಕೋಸ್ಕರವಾಗಿ ಭಾವೈಕ್ಯದ ಪೂರ್ಣದ ಶಕ್ತಿಗಳ ಸಾರಥ್ಯದಲ್ಲಿ ಆತ್ಮಲೋಕನದವಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಆ ಚಿಂತನೆಗೆ ಪಾತ್ರ ಆಗಿರ್ತಕ್ಕಂತಹ ಎಲ್ಲ ಬಂಧುಗಳೇ,
ಕಲೆಯನ್ನ ಮಾನವನಿಲ್ಲ, ಆಡುಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂಥ ನಾಡ ಗಾದೆ ಗುಣಗಣವಾಗಿ ಈ ನಮ್ಮ ಭರತಖಂಡದಲ್ಲಿ ಕಲೆ ಎನ್ನುವಂತಹ ಪೌರಾಣಿಕ ನಾಟಕಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇಂತಹ ಇತಿಹಾಸವನ್ನು ಅನೇಕ ಶಾಸ್ತ್ರಜ್ಞರು, ಸಾಹಿತ್ಯಗಾರರು, ಕಲಾ ನಿರ್ದೇಶಕರು, ಕಲಾಬಂಧುಗಳು ಅವರದೇ ಆದಂತಹ ನಿಟ್ಟಿನಲ್ಲಿ ಮಾನವನ ಅಂಕು ಡಂಕುಗಳ ಅಭಿಪ್ರಾಯದ ಸೂಕ್ತ ಸಮತೋಲನವನ್ನು ಕಾಪಾಡುವುದಕ್ಕೋಸ್ಕರವಾಗಿ ನಮ್ಮ ಭರತಖಂಡದ ಸಂಸ್ಕೃತಿ ಸಂಸ್ಕಾರವನ್ನು ಇಲ್ಲಿನವರೆಗೂ ಉಳಿಸಿಕೊಂಡು ಬಂದಿದ್ದಾರೆ. ಇಂತಹ ಒಂದು ವಿಜ್ಞಾನದ ಕಲಿಯುಗದ ದ್ವಿತೀಯ ಖಂಡದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ ಕಲಾ ರಂಗಭೂಮಿ ಎನ್ನುವುದು ಹಳಿಸೋಗುವಂತಹ ಇಂತಹ ನಿಟ್ಟಿನಲ್ಲೂ ಪ್ರತಿಯೊಂದು ಗ್ರಾಮಗಳಲ್ಲೂ, ಗ್ರಾಮೀಣ ಪ್ರದೇಶದಲ್ಲಿ ಈ ಕಲೆ ಎನ್ನುವಂತಹ ಸಂಸ್ಕಾರಗಳು ಖಂಡಿತವಾಗಿ ಉಳಿದಿರುವುದು ನಿಮ್ಮ ಮುಂಬದಿಯಲ್ಲಿ ಕುಳಿತಿರ್ತಕ್ಕಂಥ ಅನೇಕ ಹಿರಿಯವರ ಮಾರ್ಗದರ್ಶನದ ದಾರಿಗಳು, ಇಲ್ಲಿ ನೆಲೆಸಿರ್ತಕ್ಕಂತಹ ಹಿರಿಯರ ಒಂದು ಆಶೀರ್ವಾದವು, ಪೋಷಣೆಯ ಕಲಾ ಪ್ರೋಕ್ಷಕರ ಒಂದು ಸನ್ನಿವೇಶಗಳೇ ಈ ಒಂದು ಕಲಾಭೂಮಿಗೆ ಹೆಚ್ಚಿನ ಕೊಡುಗೆಯಾಗಿದೆ. ಇಂತಹ ಸಂದರ್ಭಗಳು ಖಂಡಿತವಾಗಿಯೂ ನಮ್ಮ ಭಾವಾತ್ಮಕವಾಗಿ ಬರುವಂತಹ ಈ ಕುರುಕ್ಷೇತ್ರ ನಾಟಕದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕಂತಹ ಚತುರ್ವಿಧ ಶಕ್ತಿಗಳು ಮನುಷ್ಯ ಕುಲಕ್ಕೆ ಬೇಕಾಗಿದೆ. ಇಂತಹ ನಿಟ್ಟನ್ನು ನಾವೆಲ್ಲರೂ ಕೂಡ ಅದರದೇ ಆದಂತಹ ಭಾವಪೂರ್ಣದಲ್ಲಿ ನೆನೆಸಿಕೊಂಡು ಈ ಮಾನವ ಜನ್ಮವನ್ನು ಸಾರ್ಥಕಗೊಳಿಸಿಕೊಂಡಾಗ ಮಾತ್ರ ಇಂತಹ ನಾಟಕಕ್ಕೆ, ಪೌರಾಣಿಕದ ಈ ಒಂದು ಭುವಿಗೆ ಒಂದು ಅತ್ಯಲ್ಪವಾದಕ್ಕಂತಹ ಒಂದು ಚಿಲ್ಮಯವಾಗುತ್ತೆ ಎನ್ನುವಂತಹ ನಿಟ್ಟನ್ನು ಮಾತಾಡುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜಾನಕಿ ಪ್ರಾಣ ಸಖಿ ಅಗಲಿದೆಯಾ ಕಮಲಮುಖಿ ಜಾನಕಿ ಪ್ರಾಣ ಸಖಿ ಅಗಲಿದೆಯಾ ಕಮಲಮುಖಿ ಜಾನಕಿ ಸೀತಾ 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 पंचवटी कट पुण्य रूपिणी पंचवटी कट पुण्य रूपिणी गोदानंदना हंस गमनी पंचवटी कट पुण्य रूपिणी गोदानंदना हंस गमनी चित्रकूट संचारिणी तरुणी सीता सीता सीता
ಬಾಳಿದು ವಿಫಲ ಚಿಂತಾ ಸಂಚಿತ ಜಾಲ ನೀನಿಲ್ಲದನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ವೀರಕ ವೇದನೆ ಸಖಿಸಲ ಸದಳ ಸೀತಾ ಸೀತಾ ವಿರಕ ವೇದನೆ ಸಖಿಸಲ ಸದಳ ವಿರಕ ವೇದನೆ ಸಖಿಸಲ ಸದಳ ಅನುಬನು ದಗಿ ಪಚಿರಂತ ಚಿಂತಾದಲ ತನುಬನು ದಗಿ ಪಚಿರಂತ ಚಿಂತಾದಲ जानकी प्रण सखी अगली दया कमल मुखी जानकी सीता सीता जानकी सीता सीता ಭರತ ಮುನಿ ಅಂತ ಅಂದ್ಬಿಟ್ಟು ಒಬ್ಬ ಪ್ರಖ್ಯಾತ ಸ್ವಾಮೀಜಿಯವರು ಅವರೇನೇ ಈ ನಾಟ್ಯ ಮತ್ತು ಈ ಸಂಗೀತ ಕಲೆಗಳನ್ನೆಲ್ಲ ಮೊದಲು ಈ ಪ್ರಪಂಚಕ್ಕೆ ತೋರಿಸ್ತವ್ರು ಭರತ ಮುನಿ. ಅವರೇನಾನು ಇದ್ದಿದ್ದರೆ ಇವತ್ತು ಸಿದ್ದರಾಜು ಸ್ವಾಮಿಗಳಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅವ್ರು ಹೊರಟು ಬಿಡೋರವರು. ಅಂತಹ ಅಪ್ರತಿಮ ಪ್ರತಿಭೆ ಈ ಒಂದು ದಿನ ಈ ಒಂದು ಅಪ್ರತಿಮ ಕಲಾಕುಸುಮ ಇವರು ಅಂತ ಹೇಳ್ಬೋದು. ಅಂಥ ಒಂದು ಅಪ್ರತಿಮವಾಗಿ ಆಡಿದ್ರು. ರಾಮಾಯಣ ದರ್ಶನವನ್ನು ಪೂರ್ತಿ ಮಾಡಿಸಿದ್ರು. ಕುರುಕ್ಷೇತ್ರ ನಾಟಕದಲ್ಲಿ ರಾಮಾಯಣ ದರ್ಶನವನ್ನು ಪೂರ್ತಿಯಾಗಿ ನಿಮಗೆ ತೋರಿಸಿದ್ರು. ಅಂತಹ ಒಂದು ಕಲಾಚೇತನಕ್ಕೆ ಈ ಆನಂದ್ ನಗರ ಗ್ರಾಮದಿಂದ ವತಿಯಿಂದ ಒಂದು ಅದ್ಭುತವಾದ ಒಂದು ಚಪ್ಪಾಳೆ ಬರಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಅಂತೆಯೇ ಈಗ ನಮ್ಮ ಸಿದ್ದರಾಜು ಸ್ವಾಮಿಗಳು ಆಡಿದ್ರು. ಮುಂದಿನ ಭಾಗದಲ್ಲಿ ಕಡೆಯ ಭಾಗದಲ್ಲಿ ನಮ್ಮ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿರವರು ನೆಲಮಂಗಲ ಶಾಸಕರು ಆಡ್ತಾರೆ. ಇವೆರಡರ ನಡಿ ಮಧ್ಯದಲ್ಲಿ ಜಂಟಿ ಸಮರಾಭ್ಯಾಸ ನಡೆಯುತ್ತಲ್ಲ, ಅದೇ ಥರವಾಗಿ ನಮ್ಮ ಮುಸ್ಲಿಂ ಬಾಂಧವರು ಇಬ್ಬರವ್ರೆ, ನಯಾಜ್ ಖಾನ್ ಮತ್ತು ಮುನ್ನಾಬಾಯಿ ಅಂತ. ಅವರಿಬ್ಬರೂ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ನನ್ನ ಮಕ ಎಲ್ಲ ಒರೆಸ್ಕೊಂಡು ಸರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಮುಸ್ಲಿಮ್ರಾದ್ರೂ ಒಂದು ಅಕ್ಷರಗಳನ್ನು ಬಿಡದಲೇ ಅವರು ಈ ಇದನ್ನು ಪಠಿಸ್ತಾರೆ. ಅದನ್ನು ಪಠಿಸ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡೋಕ್ಕೇ ನಿಮ್ಮ ಕಣ್ಣುಗಳು ತೃಪ್ತಿದಾಯಕವಾಗಿರ್ತವೆ. ನಿಮ್ಮ ಅಂತರಂಗ ಮತ್ತು ಬಹಿರಂಗ ಎಲ್ಲ ಓಪನ್ ಆಗಿ ಹೋಗ್ಬಿಡ್ತವೆ. ಅಂತಹ MC ಜಯಣ್ಣನವರು ಹಾಗೂ ಶ್ರೀ ತೀರ್ಥಪ್ರಸಾದರವರ ನೇತೃತ್ವದಲ್ಲಿ MG ಗಂಗರಾಮಯ್ಯ ಮತ್ತು ವೀರಣ್ಣನವರ ಸಾರಥ್ಯದಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಏನು ಪ್ರದರ್ಶನ ಮಾಡ್ತಾ ಇದ್ದೀರಿ, ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪಾಲನಹಳ್ಳಿ ಮಠಾಧೀಶರು ಆದಂಥ ಶ್ರೀ 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 ಸಿದ್ದರಾಜು ಮಹಾಸ್ವಾಮಿಗಳ ಪಾದಪದ್ಮಗಳಲ್ಲಿ ಪಣಮಿಡುತ್ತಾ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಪಕ್ಷದ ಈ ಹೋಬಳಿಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ
ಮೋಹನ್ ಕುಮಾರ್ ಅವರೇ, ಮತ್ತು ಈ ಭಾಗದ ಶಿವಗಂಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಸುರೇಶ್ ಅಣ್ಣನವರೇ, ಆತ್ಮೀಯರಾದಂಥ BP ಶ್ರೀನಿವಾಸರವರೇ, ಮತ್ತು ನಮ್ಮ ಮುಖಂಡರು ಆದಂಥ ಕರೀಂ ಸಾಹೇಬ್ರೆ, ಶಿವಕುಮಾರ್ ಅವರೇ, ಮತ್ತು ಬೈರೇಗೌಡರು ಮಹಾನ್ ಕಲಾವಿದರು ಕೂತಿದ್ದಾರೆ, ಅವ್ರ ಕಡೆನೂ ಒಂದು ಹಾಡು ಆಡಿಸ್ಬೇಕಾಯ್ತು ನಾವು. ಮತ್ತು ಗೋಪಿರವರೇ, ರಘುರವರೇ, ಮತ್ತು ನಮ್ಮ APMC ಸದಸ್ಯರಾದಂಥ ಗಂಗಣ್ಣಯ್ಯನವರೇ, ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಆದಂಥ ಸನ್ಮಾನ ಶ್ರೀ ಪುಟ್ಟಣ್ಣನವರೇ, ಮತ್ತು ತಾಲೂಕ್ ಪಂಚಾಯತಿ ಸದಸ್ಯ ಸಿದ್ಧಗಂಗಕ್ಕನವರೇ, ಯಜಮಾನರಾದಂಥ ತಮ್ಮಣ್ಣನವರೇ, ಆತ್ಮೀಯರಾದಂಥ ನಯಾಜ್ ಖಾನ್ರವರೇ, BP ಶ್ರೀನಿವಾಸರವರೇ, ಮತ್ತು ವೆಂಕಟೇಶ್ ಅಣ್ಣನವರೇ, ಮತ್ತು ನಮ್ಮ ಸಿದ್ದರಾಜುರವರೇ, ಗೌಡ್ರೆ, ಮತ್ತು ಪರಮಣ್ಣನವರೇ, ಲಕ್ಷ್ಮೀಶ್ ಅವರೇ, ಮುನ್ನಾರವರೇ, ನಮ್ಮ ಪುರುಷೋತ್ತಮ ಅವರೇ, ಮತ್ತು ನಮ್ಮ ಜಗದೀಶ್ ಅವರೇ, ಚಿಕ್ಕೇಗೌಡ್ರೆ, ದೇವರಾಜುರವರೇ, ನಮ್ಮ ಗೌಡ್ರೆ ಎಲ್ಲ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಕಲಾ ವೃಂದದವರೇ, ಭಾಳ ಭಾಳ ಮುಖ್ಯವಾದ ವಿಷಯ ಅಂತ ಅಂದರೆ ಇವತ್ತು ಈ ಸಂಗೀತ ನಿರ್ದೇಶಕರಾದಂಥ ಬಸವರಾಜ್ ಅವರು, ಮತ್ತು ತಬಲಾ ನಮ್ಮ ಗುಂಡಣ್ಣನವರು, ಮತ್ತು ವಿವಿಧ ತರಂಗಣಿ ನಂಜನಸ್ವಾಮಿಯವರು, ಮತ್ತು ಪಿಟೀಲು ಕೃಷ್ಣಮೂರ್ತಿಯವರು, ಏನು ತ್ರಿಮೂರ್ತಿಗಳು ಕೂತಿದ್ದಾರೆ. ಗುಂಡಣ್ಣವ್ರ ತಬಲಾ ಆವಾಗಲಿಂದ ನಾವು ಕೇಳ್ತಾ ಇದ್ದೀವಿ, ನಿಜವಾಗ್ಲೂ ಅದ್ಭುತವಾಗಿತ್ತು. ಅದರ ತಕ್ಕನಾಗಿ ನಮ್ಮ ನಂಜನಸ್ವಾಮಿಯವರು, ಬಸವರಾಜವರು ಮತ್ತು ಕೃಷ್ಣಮೂರ್ತಿಯವರು, ನಿಜವಾಗಲೂ ನಾವು ಇಂಥವರನ್ನು ಪಡೆದರೂ ನಾವೇ ಧನ್ಯರು. ಅದರಲ್ಲೂ ಈ ಹಳ್ಳಿಗಾಡಿನಲ್ಲಿ, ಈ ಸೊಗಡಿನಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ರಂಜಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಕಲಾದೇವಿಯನ್ನು, ಕಲೆಯನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥವ್ರು. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಈ ಕಲೆಯನ್ನು ಹಳ್ಳಿಗಾಡಿನಲ್ಲಿ ನಾವು ಈ ಕಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಈ ಒಂದು ಕರ್ತವ್ಯವನ್ನು ಮಾಡ್ತಕ್ಕಂಥವ್ರು. ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಆಶೀರ್ವಾದ, ಅಂತಸ್ತು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕ ನಾನು ಸತತವಾಗಿ ಬೇಡ್ಕೊತೀನಿ. ಮತ್ತು ಈಗ ತಾನೇ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಆಡಿದ್ರು ಸೀತಾ ದೇವಿಯ ಬಗ್ಗೆ. ನಿಜವಾಗಲೂ ಅದಕ್ಕೆ ನಮ್ಮ ಇನ್ವಾಲ್ವ್ಮೆಂಟ್ ಅಂತಾರೆ ಇಂಗ್ಲೀಷ್ನಲ್ಲಿ, ನಮ್ಮ ಇನ್ವಾಲ್ವ್ಮೆಂಟ್, ನಾವೇ ತಲ್ಲೀನರಾಗದಂಗೆ ಅವರು ಅವರ ತಲ್ಲೀನತೆಯನ್ನು ತೋರಿಸಿದ್ರು. ಹಾಗಾಗಿ ಪಾತ್ರಧಾರಿಗಳು ದಯವಿಟ್ಟು ಅವರನ್ನು ನೋಡಿ ನಾವೆಲ್ಲರೂ ಕೂಡ ನಾವು ಕಲಿಬೇಕು. ಆ ಪಾತ್ರದಲ್ಲಿ ಯಾವ ರೀತಿ ತಲ್ಲೀನರಾಗ್ತಾರೆ, ಅವರ ಹಾಡಿನಲ್ಲಿ ಯಾವ ರೀತಿ ತಲ್ಲೀನರಾಗ್ತಾರೆ, ಅವರ ಧ್ವನಿಯಲ್ಲಿ ಏರಿಳಿತ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನ ನಾವು ಪೂರ್ತಿ ಎಲ್ಲರೂ ಪಾತ್ರಧಾರಿಗಳು ಕಲ್ತಾರೆ. ಆವಾಗ ಅದಕ್ಕೆ ಒಂದು ಅರ್ಥ ಬರುತ್ತೆ. ಹಾಗಾಗಿ ದಯವಿಟ್ಟು ನನ್ನ ಕಲಾ ಪ್ರೇಮಿಗಳಲ್ಲಿ ಮತ್ತು ಕಲಾವಿದರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ತಾವೆಲ್ಲರೂ ಕೂಡ ಒಳ್ಳೆಯ ಪಾತ್ರಗಳನ್ನು ಮಾಡ್ತೀರಿ, ನಮ್ಮ ಕಲೆಯನ್ನು ಉಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ತಾವೆಲ್ಲರ ಪ್ರಯತ್ನ ಏನು ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ಆ ಪ್ರಯತ್ನ ಒಳ್ಳೇದಾಗಲಿ, ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕಾರ್ಯಕ್ರಮದಲ್ಲಿ ಅತಿ ಅದ್ಭುತವಾಗಿ ತಮ್ಮ ಹಾಡನ್ನು ಆಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ, ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಸಾಹೇಬ್ರವರಿಗೆ ಈ ಗ್ರಾಮದ ವತಿಯಿಂದ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೀಗ ಕಡೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸನ್ಮಿತ್ರರಿಗೂ ಸಹ ಹೃತ್ಪೂರ್ವಕವಾದಂಥ ವಂದನೆಯನ್ನು ಅರ್ಪಿಸಬೇಕಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನಸ್ಸನ್ನು ಚಿತ್ತ ಚಾಂಚಲ್ಯಪಡಿಸಿದಂತಹ ನಿಮ್ಮೆಲ್ಲರ ಸ್ವಾಮೀಜಿಗಳು ಆಗಿರ್ತಕ್ಕಂಥ ಸಿದ್ದರಾಜು ಸ್ವಾಮಿಗಳವರಿಗೆ ಶ್ರೀ ರಾಮಯ್ಯ ಕೃಪಾಭೂಷಿತ ನಾಟಕ ಮಂಡಳಿ ವತಿಯಿಂದ ಹೃತ್ಪೂರ್ವಕವಾದಂಥ ವಂದನೆಯನ್ನು ಅರ್ಪಿಸ್ತಾ ಇದ್ದಾರೆ. ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರ, ಡಾಕ್ಟರ್ ಕರ್ನಾಟಕ ವೈದ್ಯರತ್ನ
ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ರಾಮಯ್ಯ ಕಲಾ ಬಳಗದ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ಜಗದದ್ಭುತ ಸುರಾವಳಿತನು ದಿಕ್ಪಾಲಕರಂ ಗರುಡಗಾಂಧರ್ವ ತ್ರಿಭುವನಡಗಿಸಿ ನೆರವಿ ಧೃತರಾಷ್ಟ್ರ ಕುಮಾರರಂ ನೆನೆಸಿ ಜಗತಿ ಕರೆಯೊಳ್ ಬೊಲರೆ ಬೊಲರೆ ಬಲು ಸಾಹಸದಿಂದ ಬೊಲರೆ ಮೆರೆವ ಜಗತಿ ವೀರ ವೀರರಳು ಘನ ಗುಣ ನೆನೆಸಿ ಸಾರಚರಿತ ಸಾಮ್ರಾಜ್ಯದ ಸಿರಿಯ ಗಣ ಗುಣ ನೆನೆಸಿ ಸಾರಚರಿತ ಸಾಮ್ರಾಜ್ಯದ ಸಿರಿಯ ವಿರುದ್ಧದಿ ತರೆಯಳು ಸುಖದಲ್ಲಿ ಬಾಳು ನಿರುತದಿ ತರೆಯಳು ಸುಖದಲ್ಲಿ ಬಾಳ್ವೆ ನಿರುತದಿ ತರೆಯಳು ಸುಖದಲ್ಲಿ ಬಾಳೆ ಬೊಲರೆ ಮೆರೆವ ಜಗತಿ ತರೆಯಳು ಬೊಲರೆ ಬೊಲರೆ ಬಲು ಸಾಹಸದಿಂದ ಬೊಲರೆ ಮೆರೆವ ಜಗತಿ ಭೀಷ್ಮ ದ್ರೋಣ ಕುರುಪಿತ ಸಗರು ಭೀಷ್ಮ ದ್ರೋಣ ಕುರುಪಿತ ಸಗರು ಕರ್ಣ ದುಶಾಸನ ಶಕುನಿಗಳಿವರ ಕರ್ಣ ದುಶಾಸನ ಶಕುನಿಗಳಿವರ ಬೆಂಬಲ ಎನಗಿರೆ ದರೆಯೊಳಗೆಂದು ಬೆಂಬಲ ಎನಗಿರೆ ದರೆಯೊಳಗೆಂದು ಬೆಂಬಲ ಎನಗಿರೆ ದರೆಯೊಳಗೆಂದು ಬೊಲರೆ ಮೆರೆವ ಜಗತಿ ದರೆಯೊಳ್ ಬೊಲರೆ ಬೊಲರೆ ಬಲು ಸಾಹಸದಿಂದಲೇ ಬೊಲರೆ ಮೆರೆವ ಜಗತಿ ಬಲ ಪರಕ್ರಮ ತೋರಿ ಭುಜ ಬಲ ಪರಕ್ರಮ ತೋರಿ ಗಜಮುಖದೊಳಗೆ ನೀರಿ ಹಠ ಮಾಡಿ ಹರಿಗಳ ದಳಗಳ ಬಲವನ್ನು ಮುಗಿಯುವ
ಧರೆಯೊಳ್ ಬೊಲರೆ ಬೊಲರೆ ಬಲು ಸಾಹಸದಿಂದಲೇ ಬೊಲರೆ ಮೆರೆವ ಜಗತಿ ಬೊಲರೆ ಮೆರೆವ ಜಗತಿ ಬೊಲರೆ ಮೆರೆವ ಜಗತಿ